ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಟೇ ಟ್ಯೂನ್ ವಿತ್ ಮಧುಸ್ ವ್ಲಾಗ್. ಇದು ಶುಕ್ರವಾರದ ವ್ಲಾಗ್. ಆ್ಯಕ್ಚುಲಿ ತುಂಬ ಬೇಗ ಇದ್ದಿದ್ದೀನಿ, ನೋಡಿದ್ರೆ ಗೊತ್ತಾಗುತ್ತೆ ಕತ್ಲೆ ಇದೆ. ಯಾಕಂದರೆ 5 o'clock ಎದ್ದೆ. ನಾನು ಫೇಸ್ ವಾಶ್ ಮಾಡಿ ಎಲ್ಲ ಮುಗಿಸ್ಕೊಂಬರೋಷ್ಟ್ರಲ್ಲಿ 5:30 ಆಗಿದೆ ಆಲ್ರೆಡಿ. ಏನೂ ಕೆಲಸ ಮಾಡಿಲ್ಲ, ನಾನು ನೈಟ್ ಮಾಡಿಲ್ಲ ಅಂದರೆ ಸಿಚುವೇಶನ್ ಹಿಂಗೆ ಇರುತ್ತೆ. ಪಾಪು ಇರೋದ್ರಿಂದ ಬೇಗ ಎದ್ದು ಕೆಲಸ ಮಾಡ್ಕೊಬೇಕು ಅಂತಲೇ ಎಲ್ಲ ಇಲ್ಲೇ ಮಲ್ಕೊಂಡಿದ್ದೀವಿ. ಪಾಪುನ ತೆಗ್ದಾಗಲೇ ಜೋಲಿಗೆ ಹಾಕಿದ್ದೀನಿ. ಅವ್ರು ಕೂಡ ಹೆಲ್ಪ್ ಮಾಡಿಕೊಡ್ತೀನಿ ಅಂದರು, ಬಟ್ 6 o'clock ಎದ್ದೇಳಿಸು ಅಂತ ಅಂದರು. ಹಂಗಾಗಿ ನಾನು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಬಿಡ್ತೀನಿ. ಆಮೇಲೆ ಅಲ್ಲಿಂದ ಅವ್ರನ್ನ ಹೇಳ್ಸಿರೋ ಅವ್ರ ದೇವ್ರ ಮನೆ ಒಂದು ಕ್ಲೀನ್ ಮಾಡಿಕೊಟ್ರೆ ಸಾಕು ನನಗೆ. ಬೇರೆ ಕೆಲಸ ಎಲ್ಲ ನಾನೇ ಮಾಡ್ಕೋತೀನಿ. ಹಾಗಾಗಿ 6 o'clock ಹೇಳ್ಸು ಅಂದಿದ್ದಾರೆ. ಈಗ ಫಟಾಫಟ್ ಅಂತ ಹೋಗಿ ಅಡುಗೆ ಮನೆ ಕ್ಲೀನ್ ಮಾಡ್ತೀನಿ. ಯಾಕಂದರೆ ಟೈಮ್ ಎಷ್ಟು ಬೇಗ ಹೋಗ್ತಾಯಿದೆ ಅಂದರೆ ನಾನು ಆಲ್ರೆಡಿ 5 o'clock ಎದ್ದಿದ್ದೀನಿ, ಆಗಲೇ 5:30 ಆಗೋಗಿದೆ. ಫಸ್ಟು ಕಿಚನ್ ಕ್ಯಾಬಿನೆಟ್ನ ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ಕಿಚನ್ ಕ್ಯಾಬಿನೆಟ್ ಕ್ಲೀನ್ ಮಾಡಿಕೊಂಡೆ. ಯಾಕಂದರೆ ಪಾತ್ರೆಗಳೆಲ್ಲ ಇರುತ್ತಲ್ಲ, ತೊಳೆಯೋಕೆ ಹಾಕ್ಕೊಂಡ್ರೆ ಬೇಗ ತೊಳೆದಾಕ್ಬೋದು ಅಂತ. ಮತ್ತು ಸಖತ್ ಚಳಿ ಇರೋದ್ರಿಂದ ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಬಿಸಿನೀರು ಕುಡಿಯೋಕ್ಕೆ ಕಾಯೋಕ್ಕಿಟ್ಟೆ. ಅದೆಲ್ಲ ಆದಮೇಲಿಂದ ಕ್ಲೀನ್ ಮಾಡಿಕೊಂಡು ಪಾತ್ರೆಗಳನ್ನ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಪಾತ್ರೆ ತೊಳಿಬೇಕಾದ್ರೂ ಅಷ್ಟೇ ಮೆತ್ತಗೆ ತೊಳಿಬೇಕು, ಯಾಕಂದರೆ ಒಂಚೂರು ಸೌಂಡ್ ಆದರೂ ಇಷ್ಟಾರ್ಥ ಎದ್ಬಿಡ್ತಾಳೆ. ಹಂಗಾಗಿ ತುಂಬ ನಿಧಾನವಾಗಿ ಸೌಂಡ್ ಮಾಡದೇ ಇರೋಂಗೆ ಪಾತ್ರೆಗಳನ್ನ ತೊಳ್ಕೊಂಡೆ. ಅದೆಲ್ಲ ಆದಮೇಲೆ ಪಾತ್ರೆ ತೊಳೆದಾದ್ಮೇಲೆ ನೆನ್ನೆ ಚಪಾತಿ ಮಾಡಿದ್ನಲ್ಲ, ಅದ್ರದ್ದು ಸ್ವಲ್ಪ ಪೌಡರ್ ಟೈಪೆಲ್ಲ ಎಲ್ಲ ಕಡೆ ಡಸ್ಟ್ ಹೋಗಿರುತ್ತೆ ಅಂದ್ಬಿಟ್ಟು ಎಲ್ಲನೂ ತೆಗ್ದು ಸ್ಲ್ಯಾಬ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾನು ಆದಷ್ಟು ಶುಕ್ರವಾರದೊತ್ತು ದೋಸೆಗೋ ಇಡ್ಲಿಗೋ ಹಾಕೊಂಡ್ಬಿಡ್ತೀನಿ, ಯಾಕಂದರೆ ಪೂಜೆ ಮಾಡಬೇಕಾದ್ರೆ ತಿಂಡಿ ಮಾಡೋ ಟೆನ್ಷನ್ಗಳಿರಲ್ಲ ಅಂತ. ಅದೆಲ್ಲ ಆದಮೇಲಿಂದ ಚಿಯಾ ಸೀಡ್ಸು ಬಾದಾಮಿ ನೆನೆ ಹಾಕೋದು ನಾವು ರಾತ್ರಿ ಮರೆತುಬಿಟ್ಟಿದ್ದೆ, ಅದಕ್ಕೆ ಇವಾಗ ನೆನೆ ಹಾಕಿದ್ದೀನಿ. ಪಾಪು ಎದ್ದ ತಕ್ಷಣ ಬಾದಾಮಿಗೆ ಕೊಡೋಕ್ಕೆ ಸರಿ ಹೋಗುತ್ತೆ ಅಂತ. ಅದೆಲ್ಲ ಆದಮೇಲೆ ಲೈಟು ಕೂಡ ಹಾಕ್ದಂಗೆ ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೆ. ಕೆಳಗಡೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಾದ್ಮೇಲಿಂದ ಮೇಲಿಂದ ಕಸ ಗುಡಿಸ್ಕೊಂಬಂದ್ಬಿಡೋಣ ಅಷ್ಟೊತ್ತಿಗೆ ಇನ್ನೂ ಮಲಗಿದ್ರು ನಮ್ಮ ಮನೆಯವರು. ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ಮೇಲ್ಗಡೆ ಎಲ್ಲ ಗುಡಿಸ್ಕೊಂಬಂದೆ. ಅಷ್ಟೊತ್ತಿಗೆ ಅವರು ಎದ್ದಿದ್ರು. ಆಮೇಲಿಂದ ಹಾಸಿಗೆ ಎಲ್ಲ ತೆಗೆದು ಮೇಲ್ಗಡೆ ಎಲ್ಲ ಎತ್ತಿಟ್ಟಾದ್ಮೇಲಿಂದ ಕೆಲಸ ಎಲ್ಲ ಮುಗಿಸ್ದೆ. ನಿಯರ್ಲಿ 1 hour ತಗೋತು, ಎಲ್ಲ ಕೆಲಸ ಮುಗೀತು. ಈಗ ಸ್ನಾನ ಮಾಡಿ ಪೂಜೆಗೆ ರೆಡಿ ಮಾಡ್ತೀನಿ. ನಮ್ಮ ಮನೆಯವ್ರಿಗೆ ಹೇಳ್ದೆ, ಬಟ್ ಅವ್ರು ಮಲ್ಕೋತಾ ಇದ್ದಾರೆ. ಸುಮ್ಮನೆ ಹಿಂಸೆ ಕೊಡಲ್ಲ. ನಾನು ಈಗ ಹೋಗಿ ಸ್ವಲ್ಪ ಚಿಯಾ ಸೀಡ್ಸ್ ನೆನೆ ಹಾಕಿದ್ನೆಲ್ಲ, ಬೆಳಿಗ್ಗೆಯಿಂದ ನೀರು ಕುಡ್ದಿಲ್ಲ, ಅದಕ್ಕೆ ನೀರು ಕುಡಿದು ಚಿಯಾ ಸೀಡ್ಸ್ದು ಆಮೇಲಿಂದ ಸ್ನಾನಕ್ಕೆ ಕೊಟ್ಟೋಗ್ತೀನಿ. ಇನ್ನು ಪಾಪು ಮಲಗಿದ್ದಾಳೆ. ಅವಳು ಅದೇಳೋಷ್ಟ್ರಲ್ಲಿ ಸ್ನಾನ ಮಾಡ್ಕೊಂಬಂದರೆ ಆರಾಮ ಅನಿಸುತ್ತೆ. ಆಮೇಲಿಂದ ದೇವ್ರ ಪಾತ್ರೆ ಎಲ್ಲ ತೊಳಿಬೇಕು, ಅದಕ್ಕೆ ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ. ಬೆಳಗ್ಗೆ ಎದ್ದಾಗಲಿಂದ ಫ್ರೀಯಾಗಿ 5 ನಿಮಿಷ ಕೂತೇ ಇರಲಿಲ್ಲ. ಹಂಗಾಗಿ ಈಗ ಎಲ್ಲ ಕೆಲಸ ಮುಗೀತು. ನನ್ನದು 6:30 ಒಳಗಡೆ ಮುಗೀತು. 1 hour ತೊಗೊಂಡೆ ಎಲ್ಲ ಕೆಲಸ ಮುಗ್ಸೋಕ್ಕೆ. ಅದಕ್ಕೆ ಸ್ವಲ್ಪ ಚಿಯಾ ಸೀಡ್ಸ್ ವಾಟರ್ ಕುಡಿತಾ ಫೋನ್ ನೋಡ್ತಾ ಕೂತಿದ್ದೆ. ಮಳೆ ಅಂತೂ ಸುರಿತಾನೇ ಇತ್ತು. ಯಾಕೆ ಈ ಥರ ಮಳೆ ಇಟ್ಕೊಂಡಿದೆ ಅನ್ನಿಸ್ತಿತ್ತು, ಆ ಥರ ಮಳೆ ಸುರಿತಿತ್ತು. ಅದಾದಮೇಲೆ ನಮ್ಮ ಮನೆಯವರು ಚಳಿ ಇದೆ, ಸ್ವಲ್ಪ ಕಾಫಿ ಮಾಡು ಅಂತ ಹಾಲು ತೊಗೊಂಬಂದರು. ಅದಕ್ಕೆ ಇಬ್ಬರಿಗೂ ಕಾಫಿ ಮಾಡಿಬಿಟ್ಟು ಸ್ನಾನಕ್ಕೆ ಹೋದ್ರೆ ಆಯಿತು ಅಂದ್ಬಿಟ್ಟು ನಾನು ಕಾಫಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಾಗಿ ಅವ್ರಿಗೆ ಯಾವಾಗಲೂ ಚಳಿ ಅಂತ ಅವ್ರು ಯಾವ ಸೀಸನಲ್ಲೂ ಯಾವ ವರ್ಷವೂ ಹೇಳ್ದವ್ರಲ್ಲ. ಈ ವರ್ಷ ಅಂತೂ ಸಖತ್ ಚಳಿ ಅಂದ್ಬಿಟ್ಟು ಎದ್ದು ಜರ್ಕಿನೆಲ್ಲ ಹಾಕ್ಕೊಂಡು ಕೂತಿದ್ರು, ಅಷ್ಟೊಂದು ಚಳಿ ಅಂತ. ಆಮೇಲೆ ಕಾಫಿ ಮಾಡಿಕೊಟ್ಟೆ. ಅಷ್ಟೊತ್ತಿಗೆ ಇಷ್ಟಾರ್ಥ ಎದ್ದೇಳೋ ರೀತಿ ಒದಾಡ್ತಾ ಇದ್ಲು. ಎದ್ದೇಳೋದು ಬೇಡ, ಇನ್ನೂ 1 hour ಮಲ್ಕೊಂಡ್ರೆ ಸಾಕು ಅನ್ಕೋತಾ ಇದ್ದೆ. ಬಟ್ ಕಾಫಿ ಕುಡಿಯೋ ಅಷ್ಟರಲ್ಲಿ ಅವಳು ಮತ್ತೆ ಎದ್ದೇ ಬಿಟ್ಲು. ಏನೂ ಮಾಡೋಕ್ಕಾಗಲ್ಲ ಅಂತ ಎದ್ಕೊಂಡೆ. ನಾನು ಕಾಫಿ ಕುಡಿತಾ ಇದ್ದೆ. ಆಗ ಇಲ್ಲ, ನಂಗೆ ಆಗ್ತಾಯಿಲ್ಲ, ಸಖತ್ ಚಳಿ ಆಗ್ತಾಯಿದೆ, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳ ಅಂತ ಕೇಳ್ತಾಯಿದ್ರು ನಮ್ಮ ಮನೆಯವರು. ಅಷ್ಟರೊಳಗಡೆ ನಾನು ನಮ್ಮ ಮನೆಯವ್ರು ಇನ್ನೊಂದು ಲೋಟ ಕಾಫಿ ಇದ್ದರೆ ಕೊಡು, ನನಗೆ ಸಖತ್ ಚಳಿ ಆಗ್ತಾಯಿದೆ ಅಂದರು. ಹಂಗಾಗಿ ಇನ್ನೊಂದು ಲೋಟ ಕಾಫಿ ಮಾಡಿಕೊಟ್ಟೆ. ಅಷ್ಟರೊಳಗಡೆ ಇಷ್ಟಾರ್ಥ ಎದ್ದಿದ್ಲು. ಅವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಟ ಆಡ್ತಾ ಇದ್ದೆ. ಯಾಕಂದರೆ ಎದ್ದ ತಕ್ಷಣ ನಾವು ಬಿಟ್ಟು ಹೋದರೆ ಅವಳು ಸಖತ್ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮತ್ತು ಅವತ್ತಿನ ದಿನ ಫುಲ್ಲು ರಚ್ಚೆ ಮಾಡ್ತಾಳೆ. ಹಂಗಾಗಿ ಸ್ವಲ್ಪ ಹೊತ್ತು ಅವಳನ್ನ ಎತ್ಕೊಂಡು ಆಟ ಆಡಿಸಿ ಆಮೇಲಿಂದ ಕೆಲಸ ಸ್ಟಾರ್ಟ್ ಮಾಡೋಣ, ಎಲ್ಲ ಸ್ನಾನಕ್ಕೆ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಅವಳು ಎದ್ಲಲ್ಲ, ಇನ್ನು TV ಹಾಕೇ ಇರಲಿಲ್ಲ. ನಾನು ಆದಷ್ಟು ಪೂಜೆ ಮಾಡಬೇಕಾದ್ರೆ ಎಲ್ಲ ಮಾರ್ನಿಂಗು ವಿಷ್ಣು ಸಹಸ್ರನಾಮ ಇಲ್ಲ ದೇವ್ರದ್ದು ಸಾಂಗ್ ಯಾವುದಾದ್ರೂ ಹಾಕಿರ್ತೀನಿ. ಬಟ್ ಅವಳು ಜೋಲಿ TV ಪಕ್ಕನೇ ಇರೋದ್ರಿಂದ ಎಲ್ಲಿ ಸೌಂಡಿಗೆ ಎದ್ಬಿಡ್ತಾಳೋ ಅಂತ ನಾನೇ ಕೆಲಸನೇ ನಿಧಾನಕ್ಕೆ ಮಾಡಿದ್ದೀನಿ. ಇನ್ನು TV ಹಾಕೋದು ಬೇಡ ಅಂತ TV ಹಾಕಿರಲಿಲ್ಲ.
ಟಿ ವಿ ಆಗ್ತಾಯಿದ್ದೆ ಅಷ್ಟರೊಳಗಡೆ ಅವಳು ಟ್ರೈಪೋಡ್ ಸ್ಟ್ಯಾಂಡ್ ನೋಡಿದ್ರೆ ಸಾಕು ಎಳೆಯೋದಕ್ಕೆ ಬಂದೇ ಬಿಡ್ತಾಳೆ. ಹಂಗೆ ಎಳಿಯೋಕ್ಕೆ ಬಂದಳು. ಟಿ ವಿಲಿ ದೇವ್ರದ್ದು ಹಾಡು ಹಾಕ್ಬಿಟ್ಟು ಬಂದು ಫಸ್ಟು ರಾಗಿ ಸರಿ ಮಾಡಿ ತಿನ್ನಿಸ್ಬಿಡೋಣ, ಇಲ್ಲ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬಾದಾಮಿ ಎಲ್ಲ ಹಾಕ್ಬಿಟ್ಟು ಅವಳಿಗೆ ರಾಗಿ ಸರಿ ತಿನ್ನಿಸ್ತಾಯಿದ್ದೆ. ಸಖತ್ ಚಳಿದೆ. ನಮ್ಮ ಮನೆಯವರು ಮಲ್ಕೋತೀನಿ ಒಂದು 10 ನಿಮಿಷ ಅಂತ ಮಲ್ಕೊಂಡ್ರು. ನಾನು ಅದಕ್ಕೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ. ಯಾವಾಗಲೂ ಚಳಿ ಅಂತ ಹೇಳಲ್ಲ, ಇವತ್ತು ಯಾಕೋ ಅವ್ರ ಕೈಲಿ ಆಗ್ತಾಯಿಲ್ಲ ಅಂದ್ಬಿಟ್ಟು ಸುಮ್ಮನಾದೆ. ಅಷ್ಟರೊಳಗಡೆ ರಾಗಿ ಇಷ್ಟಾರ್ಥಂಗೆ ತಿನ್ನಿಸಿ ಅವಳು ಸಖತ್ ಗಲೀಜಾಗ್ಬಿಡ್ತಾಳೆ ತಿಂದಾದ್ಮೇಲೆ ಉಕ್ಕೊಂಡೆಲ್ಲ. ಆವಾಗ ಎದ್ದೇಳಿಸಿ ಅವಳನ್ನ ಸ್ನಾನ ಮಾಡಿಸ್ಕೊಂಬಂದು ಬಟ್ಟೆ ಹಾಕಿ ರೆಡಿ ಮಾಡಿಬಿಡೋಣ, ಆಮೇಲಿಂದ ನಾನು ಸ್ನಾನ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂದ್ಕೊಂಡೆ. ಅಷ್ಟರೊಳಗಡೆ ನಮ್ಮ ಮನೆಯವರು ಎದ್ದರು. ಅವರಿಗೆ ಎದ್ದ ತಕ್ಷಣ ಶಾಕ್ ಆಯಿತು. ಆಲ್ರೆಡಿ ಪಾಪದ ಸ್ನಾನನೂ ಆಗೋಯ್ತಾ ಅಂತ ಕೇಳ್ತಾಯಿದ್ರು. ಅದಕ್ಕೆ ಹೌದು ಅಂತ ಹೇಳಿ ಸ್ನಾನ ಮಾಡಿಸ್ಕೊಂಬಂದಿದ್ನಲ್ಲ ಅದಕ್ಕೆ ಕ್ರೀಮೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೆ. ಆ್ಯಕ್ಚುಲಾಗಿ ನಮ್ಮ ಮನೆಯವ್ರು ಏನಂತ ಹೇಳ್ಬಿಟ್ಟು ಮಲ್ಕೊಂಡ್ರು ಅಂದರೆ ನನಗೆ ಸಖತ್ ಕೋಪನೇ ಬಂತು. ಯಾಕಂದರೆ ಅವರು ನಾನು ಇವತ್ತು ಡ್ಯೂಟಿಗೆ ಹೋಗಲ್ಲ, ಸಖತ್ ಚಳಿ ಇದೆ, ಮಳೆ ಬೇರೆ ಬರ್ತಾಯಿದೆ, ಡ್ಯೂಟಿಗೆ ಹೋಗಲ್ಲ, ಇವತ್ತೊಂದು ದಿನ ರಜೆ ಹಾಕೋತೀನಿ ಅಂತ ಹೇಳಿದ್ರು. ನಾನು ಅದಕ್ಕೆ ಇನ್ನೇನು ಮಾಡೋದಕ್ಕಾಗಲ್ಲ, ಅವರು ಮನೆಯಲ್ಲೇ ಇದ್ದರೆ ಪಾಪು ನೋಡಿಕೊಂಡ್ರೆ ನಾನು ಆರಾಮಾಗಿ ಪೂಜೆ ಮಾಡ್ಕೊಬೋದು, ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಅಂದ್ಕೊಂಡೆ. ಬಟ್ ಆಮೇಲಿಂದ ಅವರು ನಾನು ಪಾಪುನೆಲ್ಲ ರೆಡಿ ಮಾಡಿಸಾದ್ಮೇಲೆ ಮತ್ತೆ ಎದ್ಬಿಟ್ಟು ಇಲ್ಲ ಡ್ಯೂಟಿಗೆ ಹೋಗ್ತೀನಿ, ಸುಮ್ಮನೆ ಏನಕ್ಕೆ ರಜೆ ಹಾಕ್ಕೊಳ್ಳಿ ಅಂತ ಹೇಳಿದ್ರು. ಆಗ ನನಗೆ ಸಖತ್ ಕೋಪ ಬಂತು. ಯಾಕಂದರೆ ಇಷ್ಟಾರ್ಥನ ಇಟ್ಕೊಂಡು ನಾನು ಪೂಜೆ ಮಾಡೋದು ಸಖತ್ ಹಿಂಸೆ ಆಗುತ್ತೆ. ಅದಕ್ಕೆ ಸ್ನಾನ ಮಾಡ್ಕೊಂಡು ಈಗ ಬಂದೆ. ಇಷ್ಟಾರ್ಥನೂ ಫ್ರೆಶ್ ಮಾಡಿದ್ದೀನಿ. ಈಗ ಅವಳಿಗೆ ನಿದ್ದೆ ಬಂದಿದ್ದ ಮಲಗಿಸ್ಬೇಕು. ನಮ್ಮ ಮನೆಯವರು ಚಳಿ ಅಂತ ಹೋಗಲ್ಲ ಅಂದರು, ಸಖತ್ ಚಳಿ ಆಗ್ತಾಯಿದೆ ಅಂತ. ಬಟ್ ಈಗ ಡ್ಯೂಟಿಗೆ ಹೋಗ್ತೀನಿ ಅಂತ ಇದ್ದಾರೆ. ನನಗೆ ಎಷ್ಟು ಕೋಪ ಬರ್ತಾಯಿದೆ ಅಂದರೆ ಸಖತ್ ಕೋಪ ಬರ್ತಾಯಿದೆ. ಯಾಕಂದರೆ ಅವರು ಡ್ಯೂಟಿಗೆ ಹೋಗಲ್ಲ ಅಂತ ಅಂದರು ಅಂತ ನಾನು ಇಷ್ಟೊಂದು ಲೇಟ್ ಮಾಡಿದೆ, ಇಲ್ಲಾಂದರೆ ಬೇಗ ಮಾಡ್ತಾಯಿದ್ದೆ. ಈಗ ಇವಳನ್ನ ಮಲಗಿಸಿ ದೇವ್ರ ಪೂಜೆ ಮಾಡಬೇಕು, ಇನ್ನೇನೂ ಇಲ್ಲ ಕೆಲಸ, ದೇವ್ರ ಪೂಜೆ ಮಾಡೋದು ಒಂದೇ ಕೆಲಸ ಇರೋದು. ಬಟ್ ಇಷ್ಟಾರ್ಥಂಗೆ ನಿದ್ದೆ ಬಂದಿದೆ, ಅದಕ್ಕೆ ಮಲಗಿಸ್ಬಿಟ್ಟು ಪೂಜೆ ಮಾಡಬೇಕು. ಇದು ಬಂದಿದೆ ರಾಗಿ ಸರಿ ತಿನ್ನಿಸಿ ಬಿಸಿ ಬಿಸಿ ಸ್ನಾನ ಮಾಡಿಸಿದ್ನಲ್ಲ, ಅವಳಿಗೆ ಬೇಗ ಬೇರೆ ಎದ್ದಿಲ್ಲಲ್ಲ, ಅದಕ್ಕೆ ಚೆನ್ನಾಗಿ ನಿದ್ದೆ ಬಂತು. ಅದಕ್ಕೆ ಸ್ನಾನ ಮಾಡೋಕ್ಕೆ ನಮ್ಮ ಮನೆಯವರು ಹೋದರು ಅಂದ್ಬಿಟ್ಟು ನಾನು ಅವಳನ್ನ ಮಲಗಿಸ್ಬಿಟ್ಟು ದೇವ್ರ ಮನೆಯದೆಲ್ಲ ತೆಗ್ದು ಅಲ್ಲಿ ಕ್ಲೀನ್ ಮಾಡ್ತಾಯಿದ್ದೀನಿ. ದೇವ್ರ ಮನೆಯಲ್ಲಿ ಸಣ್ಣ ಸಣ್ಣ ಡಸ್ಟ್ಗಳಿರುತ್ತೆ, ಅಲ್ಲಿಗೆ ಪೊರ್ಕೆನೂ ತೊಗೊಂಡು ಹೋಗಬಾರ್ದು. ಅದಕ್ಕೋಸ್ಕರ ನಾನು ಈ ಥರದ್ದು ಒಂದು ತಂದು ಇಟ್ಕೊಂಡಿದ್ದೀನಿ. ಅದು ಫಸ್ಟ್ ಇತ್ತು, ಅದು ಮುರಿದೋಯ್ತು. ಈಗ ಬೇರೆದು ಹೊಸದು ಸ್ವಲ್ಪ ದೊಡ್ಡ ಸೈಜಿನ ತಂದಿದ್ದೆ. ಇದು ಸಖತ್ ಚೆನ್ನಾಗಿದೆ. ಡಸ್ಟ್ಗಳೆಲ್ಲ ತೆಗಿಯೋದಕ್ಕೆ, ಬಟ್ಟೆಲಿ ಒರೆಸೋದಕ್ಕಿಂತ ಈ ಥರದ್ರಲ್ಲಿ ದೇವ್ರ ಮನೆಗೆ ಅಂತ ನಾವು ಸಪ್ರೇಟ್ ಇಟ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು ಅದಕ್ಕೆ ಚಿಕ್ಕದು ಮೋರ ಬೇರೆ ಕೊಡ್ತಾರೆ. ನನಗೆ ಅದು ಸಖತ್ ಇಷ್ಟ ಆಯಿತು ಮತ್ತು ತುಂಬ ಯೂಸ್ ಆಗುತ್ತೆ ದೇವ್ರ ಮನೆಗೆ ಅನ್ನಿಸ್ತು. ಅದರಲ್ಲಿ ಈಗ ಸಣ್ಣದಾಗಿ ನಾನು ರಂಗೋಲಿ ಬಿಟ್ಟಿರ್ತೀನಿ ಹೊಸ್ಲು ಮೇಲೆ, ಅದ್ರದ್ದು ಡಸ್ಟ್ ಆಗಿರ್ಬೋದು, ಇಲ್ಲಾಂದರೆ ಗಂಧದ ಕಡ್ಡಿದು ಡಸ್ಟು ಎಲ್ಲನೂ ತೆಗಿಯೋದಕ್ಕೆ ತುಂಬ ಈಸಿ ಆಗುತ್ತೆ. ಬಟ್ಟೆಲಾದರೆ ಒರೆಸ್ಬೇಕಾದ್ರೆ ಸ್ವಲ್ಪ ಡಸ್ಟ್ಗಳು ಅಲ್ಲೇ ಉಳ್ಕೊಳ್ಳುತ್ತೆ, ಆದರೆ ಇದ್ರಲ್ಲಿ ಆ ಥರ ಆಗೋಲ್ಲ. ಅದೆಲ್ಲ ಆದಮೇಲೆ ದೇವ್ರ ಪಾತ್ರೆ ಎಲ್ಲ ತೆಗ್ದಿದ್ನಲ್ಲ, ಅದ್ರದ್ದು ಕಳಸದ ನೀರನ್ನ ಮನೆಗೆಲ್ಲ ಸ್ವಲ್ಪ ಹಾಕೋಣ ಅಂದ್ಬಿಟ್ಟು ಮನೆಗೆಲ್ಲ ಹಾಕಿ ಪಾಪು ಮಲಗಿದ್ಲು. ನಮ್ಮ ಮನೆಯವರು ಸ್ನಾನ ಮಾಡ್ತಿದ್ರು. ಅಷ್ಟರೊಳಗಡೆ ಪಾತ್ರೆ ಎಲ್ಲ ತೊಳ್ಕೊಂಬಿಡೋಣ ದೇವ್ರ ಪಾತ್ರೆ ಅಂದ್ಬಿಟ್ಟು ತೊಳ್ಕೊತಾ ಇದ್ದೀನಿ. ಗುರುವಾರನೇ ಮಾಡ್ತಾಯಿದ್ದೆ ನಾನು. ಯಾಕೋ ಗುರುವಾರ ನನಗೆ ಆಗಲೇ ಇಲ್ಲ, ಸಖತ್ತು ಹೊಟ್ಟೆ ಎಲ್ಲ ನೋಯ್ತಾಯಿತ್ತು. ಹಂಗಾಗಿ ಗುರುವಾರ ಏನೂ ಕೆಲಸ ಮಾಡ್ಕೊಳ್ಳೇ ಇಲ್ಲ ನಾನು. ಗುರುವಾರನೇ ದೇವ್ರ ಪಾತ್ರೆ ಎಲ್ಲ ತೆಗ್ದಿದ್ದಿದ್ರೆ ಇಷ್ಟೊಂದು ಬೆಳಗ್ಗೆ ಏಳೋ ಅವಶ್ಯಕತೆಯೂ ಇರೋಲ್ಲ. ಸ್ವಲ್ಪ 6:30ಗೆ ಎದ್ದರೂ ಬೇಗ ಕೆಲಸಗಳು ಮುಗಿಯುತ್ತೆ. ಬಟ್ ಇವತ್ತು ದೇವ್ರ ಪಾತ್ರೆ ತೆಗ್ದಿರಲಿಲ್ಲ, ದೇವ್ರ ಮನೆ ಕ್ಲೀನ್ ಮಾಡಿರಲಿಲ್ಲ ಅಂತಲೇ ನಾನು ಆ್ಯಕ್ಚುಲಾಗಿ ಬೇಗ ಎದ್ದಿದ್ದು. ಯಾವಾಗಲೂ ಹೇಳ್ತಾರೆ ಗುರುವಾರನೇ ತೆಗೆದ್ರೆ ಕಳಸ ಎಲ್ಲ ಒಳ್ಳೆಯದು ಅಂತ, ಯಾಕಂದರೆ ಶುಕ್ರವಾರ ತೆಗಿಬಾರ್ದು ಅಂತ. ಅಕಸ್ಮಾತ್ ನಾವು ಶುಕ್ರವಾರ ಕಳಸ ತೆಗೆದ್ರೂ ಶುಕ್ರವಾರನೇ ಕಳಸ ಇಡಬೇಕು ಅಂತ ಹೇಳ್ತಾರೆ. ಹಂಗಾಗಿ ನಾನು ಗುರುವಾರನೇ ತೆಗ್ದು ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೀನಿ. ಆವಾಗ ಶುಕ್ರವಾರ ಕಳಸ ಇಟ್ಟು ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ. ಒಂದೊಂದು ದಿನ ಆಗದಿರೋ ದಿನ ಈ ಥರ ಬೆಳಗ್ಗೆನೇ ಎದ್ದು ಪೂಜೆ ಮಾಡ್ಕೋತೀನಿ. ಮತ್ತು ದೇವ್ರಿಗೆ ನೈವೇದ್ಯಕ್ಕೆ ನಾನಿವತ್ತು ಸ್ವಲ್ಪ ಹೆಸರುಬೇಳೆ ಪಾಯಸ ಮಾಡೋಣ ಅಂದ್ಬಿಟ್ಟು ಹೆಸರುಬೇಳೆ ಒಂದು ಕಡೆ ಉರಿಯೋಕೆ ಇಟ್ಟಿದ್ದೀನಿ. ನಮ್ಮ ಮನೆಯವ್ರು ಆಲ್ರೆಡಿ ಟೈಮ್ ಆಗಿದೆ ಅಂದ್ಬಿಟ್ಟು ಸ್ನಾನ ಮಾಡ್ಕೊಂಬಂದರು. ಅದಕ್ಕೆ ಅವ್ರಿಗೊಂಚೂರು ದೋಸೆ ಮತ್ತು ಬೀಟ್ರೋಟ್ ಪಲ್ಯ ಹಾಕ್ಕೊಡೋಣ ಅಂತ ದೋಸೆ ಹಾಕಿದ್ದೆ. ಅಷ್ಟರೊಳಗಡೆ ದೋಸೆ ಎಲ್ಲ ಹಾಕ್ಕೊಟ್ಟಾದ್ಮೇಲಿಂದ ಹೆಸರುಬೇಳೆ ಕೂಗೋಕೆ ಇಟ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿದೆ. ಇಷ್ಟಾರ್ಥ ಅಷ್ಟರೊಳಗಡೆ ಎದ್ದೇ ಬಿಟ್ಟಿದ್ಲು, ಹಠ ಮಾಡ್ತಾಯಿದ್ಲು. ಹಂಗಾಗಿ ಬೇಗ ಪೂಜೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ದೇವ್ರಿಗೆ ಹೂವೆಲ್ಲ ಮುಡಿಸ್ತಾ ಇದ್ದೀನಿ.
ಶುಕ್ರವಾರ, ಅದರಲ್ಲೂ ಆಷಾಢ ಶುಕ್ರವಾರದಲ್ಲಿ ಲಕ್ಷ್ಮೀ ಪೂಜೆ ಆಗಿರ್ಬೋದು, ಯಾವುದೇ ಹೆಣ್ದೇವ್ರಿನ ಪೂಜೆ ಮಾಡೋದಂದರೆ ಶುಕ್ರವಾರ ಅಂದ್ರೇ ಒಂಥರ ಸ್ಪೆಷಲ್ಲು. ಅದರಲ್ಲೂ ಆಷಾಢ ಶುಕ್ರವಾರ ಅಂದರೆ ಹೆಣ್ದೇವ್ರುಗಳಿಗೆ ವಿಶೇಷವಾಗಿ ಪೂಜೆ ಮಾಡ್ತಾರೆ. ನಾನು ಯಾವಾಗಲೂ ತುಪ್ಪದ ದೀಪ ಹಚ್ತಾ ಇದ್ದೆ, ಬಟ್ ಈಗ ಪಾಪು ಇರೋದ್ರಿಂದ ನನಗೆ ಹಚ್ಚೋಕ್ಕಾಗಲ್ಲ ಅಂತ ಹಚ್ಚಿಲ್ಲ. ಟೈಮ್ ಬೇರೆ ನಮ್ಮ ಮನೆಯವ್ರು ತಿಂಡಿ ತಿನ್ಕೊಂಡು ಹೊರ್ಟೋದ್ರು. ಟೈಮ್ ಬೇರೆ 10:30 ಆಗ್ತಾಯಿತ್ತು. ಅಂದರೆ ಅಷ್ಟರೊಳಗಡೆ ದೀಪ ಹಚ್ಚಬೇಕು ಅಂತಾರೆ. ಹಂಗಾಗಿ ನಾನು 10:20 ಇತ್ತು. ಹಂಗಾಗಿ ಇನ್ನು 10 ನಿಮಿಷ ಇರೋದು, ಫಸ್ಟು ದೀಪ ಹಚ್ಬಿಡೋಣ ಅಂದ್ಬಿಟ್ಟು ದೀಪ ಹಚ್ಚಿದೆ. ಪಾಯಸಕ್ಕೆ ಇನ್ನೂ ನಾನು ಒಗ್ಗರಣೆ ಹಾಕಿರಲಿಲ್ಲ. ಫಸ್ಟ್ ದೀಪ ಹಚ್ಬಿಡೋಣ, ಆಮೇಲಿಂದ ಬೇಕಿದ್ದರೆ ಪಾಯಸ ನೈವೇದ್ಯಕ್ಕೆ ಇಟ್ಟರೆ ಆಯಿತು ಅಂದ್ಬಿಟ್ಟು 10:30 ಆಗೋಗುತ್ತೆ ಅಂತ ಫಸ್ಟು ದೀಪ ಹಚ್ಕೊಂಡೆ. ಇಷ್ಟಾರ್ಥ ನಾನು ಪೂಜೆ ಮಾಡಿ ಹೂ ಮುಡ್ಸೋ ಅಷ್ಟರಲ್ಲಿ ಎದ್ದೇ ಬಿಟ್ಟಿದ್ಲು. ಹಂಗಾಗಿ ಅವಳನ್ನೂ ಹಿಡ್ಕೊಂಡು ದೀಪ ಹಚ್ಕೋತಾ ಇದ್ದೀನಿ. ಅವಳನ್ನ ದೇವ್ರ ಮನೇಲಿ ಕೂರಿಸ್ಕೊಂಡ್ರೆ ಸಖತ್ ಕಷ್ಟ ಆಗುತ್ತೆ. ಯಾಕಂದರೆ ದೀಪದನ್ನು ಎಳಿಯೋಕ್ಕೆ ಮತ್ತು ಏನೇ ಅಲ್ಲಿ ಮುಂದೆ ಇಟ್ಟಿದ್ರು ಅವಳ ಕೈಗೆ ಸಿಕ್ಕಿದ್ನೆಲ್ಲ ಎಳ್ದಾಕ್ತಾಳೆ. ಹಂಗಾಗಿ ಅವಳ ಮೇಲೆ ಒಂದು ಕಣ್ಣು ಇಟ್ಕೊಂಡೇ ದೀಪ ಹಚ್ತಾ ಇದ್ದೀನಿ. ಅವಳು ಮಲಗಿದ್ದಿದ್ರೆ ಆರಾಮಾಗಿ ದೀಪ ಹಚ್ಬೋದು, ಬಟ್ ಅವಳು ಎದ್ದಿದ್ದಾಗ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ದೀಪ ಹಚ್ಚೋದಕ್ಕೆ. ದೀಪ ಎಲ್ಲ ಹಚ್ಚಾದ್ಮೇಲೆ ಗಂಧದ ಕಡ್ಡಿನೆಲ್ಲ ಬೆಳಗಿ, ಮತ್ತು ನನಗೆ ಈ ಕಪ್ಪು ಸಾಂಬ್ರಾಣಿ ಬರುತ್ತಲ್ಲ, ಅದನ್ನು ಮನೇಲಿ ಹಚ್ಚಿ ಎಲ್ಲ ಕಡೆ ಅದರದ್ದು ಇದನ್ನು ಹೊಗೆನ ಹಾಕೋದು ನನಗೆ ಸಖತ್ ಇಷ್ಟ. ಯಾಕಂದರೆ ಮನೆಯೇ ಒಂಥರ ಘಮ್ ಅಂತ ಇರುತ್ತೆ. ಇದಕ್ಕಿಂತ ಪೌಡರಲ್ಲಿ ಬರುತ್ತಲ್ಲ ಆ ಥರದ್ದು ತುಂಬ ಚೆನ್ನಾಗಿರುತ್ತೆ. ಬಟ್ ಅದು ಒಂದೊಂದು ಲೋ ಕ್ವಾಲಿಟಿದು ಬರುತ್ತೆ, ಅದೇನು ಸ್ಮೆಲ್ಲೇ ಬರೋಲ್ಲ. ಬಟ್ ಒಂದೊಂದು ಚೆನ್ನಾಗಿರೋದು ತೊಗೊಂಡ್ರೆ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಅದೆಲ್ಲದಕ್ಕೂ ಕೆಂಡ ಇರಬೇಕು. ಕೆಂಡ ನಮ್ಮ ಮನೆಯವರು ಇವಾಗ ಒಲೆ ಹಚ್ತಾ ಇಲ್ಲ, ಯಾಕಂದರೆ ಮಳೆಗಾಲ ಇರೋದ್ರಿಂದ ನಾವು ಗ್ಯಾಸ್ ಗೀಸರಲ್ಲೇ ಮಾಡ್ಕೋತಾ ಇದ್ದೀವಿ. ಹಂಗಾಗಿ ಒಲೆ ಹಚ್ತಾ ಇರೋ ಕಾರಣ ನಾವು ಅದನ್ನು ಮಾಡಲಿಲ್ಲ. ನಮ್ಮ ಮನೆಯವ್ರು ಏನಾರು ಪೂಜೆ ಮಾಡಿದ್ರೆ ಕಂಟನೆಲ್ಲ ತೆಗೆದು ಅದನ್ನು ಸುಟ್ಟು ಹೊಗೆ ಮಾಡ್ತಾರೆ. ಬಟ್ ನನಗೆ ಅದೆಲ್ಲ ಮಾಡೋಕ್ಕೆ ಬರೋಲ್ಲ. ಹಂಗಾಗಿ ನಾನು ಬರೀ ಆ ಕಪ್ಪು ಸಾಂಬ್ರಾಣಿ ಬರುತ್ತಲ್ಲ ಅದರಲ್ಲಿ ಮನೆಗೆಲ್ಲ ಧೂಪ ಹಾಕಿ ಪೂಜೆ ಮಾಡ್ತಾಯಿದ್ದೀನಿ. ಅವತ್ತು ಒಂದು ದಿನ ಫುಲ್ ಮನೆ ಒಂಥರ ಫ್ರೆಶ್ನೆಸ್ ಫೀಲ್ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಯಾವುದೇ ರೀತಿ ರೂಮ್ ಫ್ರೆಶ್ನರ್ ಆ ಥರ ಯೂಸ್ ಮಾಡೋದಕ್ಕಿಂತ ಈ ಥರ ಸಾಂಬ್ರಾಣಿ ಯೂಸ್ ಮಾಡೋದೇ ಒಳ್ಳೆಯದು ಅನಿಸುತ್ತೆ. ಇದನ್ನು ಹಿಂದಿನ ಕಾಲದಲ್ಲೂ ಅಷ್ಟೇ ಯಾವುದೇ ರೂಮ್ ಫ್ರೆಶ್ನರ್ಸ್ ಏನೂ ಇರಲಿಲ್ಲ. ಆಗ ಈ ಥರನೇ ಎಲ್ಲರೂ ಕೂಡ ಸಾಂಬ್ರಾಣಿನೇ ರೂಮ್ ಫ್ರೆಶ್ನರಾಗಿ ಯೂಸ್ ಮಾಡ್ತಾಯಿದ್ರು. ಅದೆಲ್ಲ ಆದಮೇಲೆ ನಾನು ಶುಕ್ರವಾರ ಮಾತ್ರ ತುಪ್ಪದ ದೀಪದಲ್ಲಿ ಆರತಿ ಮಾಡ್ತೀನಿ. ವಿಶೇಷವಾಗಿ ದಿನ ಎಲ್ಲ ಶುಕ್ರವಾರ ನನಗೆ ತುಪ್ಪದ ದೀಪದಲ್ಲಿ ದೇವರಿಗೆ ಆರತಿ ಮಾಡಿ ಪೂಜೆನ ಮುಗಿಸ್ದೆ. ಅಷ್ಟರೊಳಗಡೆ ಇಷ್ಟಾರ್ಥಂಗೆ ನಿದ್ದೆ ಅರ್ಧಂಬರ್ಧ ಕೆತ್ತಿದ್ಲಲ್ಲ, ಅವಳಿಗೆ ಸಖತ್ ಮತ್ತೆ ನಿದ್ದೆ ಬರ್ತಿತ್ತು. ತುಪ್ಪದ ದೀಪ ಎಲ್ಲ ಹಚ್ಚಿ ದೇವರಿಗೆ ನಮಸ್ಕಾರ ಮಾಡಿ ಮತ್ತೆ ನಾನು ಪಾಪುನ ಮಲಗಿಸ್ದೆ. ಯಾಕಂದರೆ ನಾನು ಹೆಸರುಬೇಳೆ ಪಾಯಸಕ್ಕೆ ಒಗ್ಗರಣೆ ಹಾಕಬೇಕಾಗಿತ್ತು. ಹಂಗಾಗಿ ಪಾಪುನ ಮಲಗಿಸಾದ್ಮೇಲಿಂದ ಲೈಟಾಗಿ ಹನುಮಾನ್ ಚಾಲೀಸ್ ಹಾಕ್ಬಿಟ್ಟು ನಾನು ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಹೋದೆ. ಸ್ವಲ್ಪ ಶಾವಿಗೆ ಇತ್ತು, ಅದಕ್ಕೆ ಹೆಸರುಬೇಳೆ ಪಾಯಸದೊಳಗಡೆ ಸ್ವಲ್ಪ ಶಾವಿಗೆನೂ ಹಾಕಿ ಮಾಡೋಣ ಅಂದ್ಬಿಟ್ಟು ಶಾವಿಗೆನೂ ಹಾಕಿ ಹುರಿತಾ ಇದ್ದೀನಿ ಎಲ್ಲದ್ರ ಜೊತೆ, ಡ್ರೈ ಫ್ರೂಟ್ಸ್ ಜೊತೆ. ಮತ್ತು ನಾನು ಬೆಲ್ಲ ಹಾಕಿ ಮಾಡೋಣ ಅಂದ್ಕೊಂಡಿದ್ದೆ, ಯಾಕಂದರೆ ಸಕ್ಕರೆ ಆದಷ್ಟು ಒಳ್ಳೆಯದಲ್ಲ ಅಂದ್ಬಿಟ್ಟು ಬೆಲ್ಲ ಹಾಕಿ ಪಾಯಸ ರೆಡಿ ಮಾಡಿದೆ. ಅದನ್ನು ದೇವ್ರಿಗೆ ನೈವೇದ್ಯಕ್ಕೆ ಇಟ್ಟು ನಮಸ್ಕಾರ ಮಾಡಿಕೊಂಡೆ. ಟ್ರೈ ಮಾಡಿದೆ ನನ್ನ ಬೆಸ್ಟಲ್ಲಿ ಬೇಗನೆ ನೈವೇದ್ಯ ಮಾಡಿ ಪೂಜೆ ಮಾಡೋಣ ಅಂತ, ಬಟ್ ಆಗಲಿಲ್ಲ. ಅದೆಲ್ಲ ಆದಮೇಲೆ ಪೂಜೆ ಆದಮೇಲೆ ನಮಸ್ಕಾರ ಮಾಡಿಕೊಂಡು ದೋಸೆ ಹಾಕ್ಕೊಂಡು ನಾನು ಬೀಟ್ರೋಟ್ ಪಲ್ಯ ಜೊತೆ ತಿಂದೆ. ಮತ್ತು ಇವತ್ತು ಸ್ವಲ್ಪ ಹೊರಗಡೆ ಹೋಗ್ಬೇಕಾಗಿತ್ತು, ಕೆಲಸ ಇತ್ತು ಅಂದ್ಬಿಟ್ಟು ಆಟೋ ಮಾಡಿಕೊಂಡು ಮಳೆ ಸಖತ್ ಸುರಿತಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೋಗಲೇಬೇಕಾಗಿತ್ತು ಅಂತ ಹೊರಟೆ. ಹೋದಾಗ ಅಲ್ಲಿ ನಮ್ಮ ಅತ್ತಿಗೆ ಮನೆ ಹತ್ರನೇ ಏನೋ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು, ಮತ್ತು ಈ ಆಷಾಢ ಶುಕ್ರವಾರದಲ್ಲಿ ವಿಶೇಷವಾಗಿ ಎಲ್ಲ ಕಡೆನೂ ಅನ್ನದಾನ ಮಾಡ್ತಾರೆ. ಅದಕ್ಕೆ ಅಲ್ಲೆಲ್ಲ ಕಡೆ ಪೆಂಡಲ್ ಹಾಕಿದ್ರು. ಇಷ್ಟಾಸಂಗೆ ಸಖತ್ ನಿದ್ದೆ ಇತ್ತು, ಆದರೂ ಅವಳನ್ನ ಎತ್ಕೊಂಡು ಕರ್ಕೊಂಡು ಹೋದೆ. ಅಲ್ಲಿ ರಿಚ್ಚಿ ನಮ್ಮ ಅತ್ತಿಗೆನ ಇಷ್ಟಾರ್ಥನ ಮುಟ್ಟೋದಕ್ಕೆ ಬಿಡ್ತಾ ಇರಲಿಲ್ಲ. ಮುಟ್ಬೇಡ ಪಾಪುನ ಅಂತ ಜಗಳ ಆಡ್ತಾಯಿದ್ದ. ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನೆಲ್ಲ ತೊಗೊಂಡೆ. ಪಾಪುನ ಎತ್ಕೊಳ್ಳೋಕ್ಕೆ ಬಿಡ್ತಾ ಇರಲಿಲ್ಲ, ಕಚ್ಚೋಕ್ಕೆ ಹೋಗ್ತಾಯಿದ್ದ ನಮ್ಮ ಅತ್ತಿಗೆನ.
ಮತ್ತು ಅವ್ರ ಮನೇಲಿ ಒಂದು ಚಿಕ್ಕ ಅಳಿಲು ಸಿಕ್ಕಿತ್ತು ಅಂದ್ಬಿಟ್ಟು ಅಳಿಲನ್ನ ಅವರು ಸಾಕ್ತಾಯಿದ್ರು. ಅವ್ರಿಗೆ ಅನಿಮಲ್ಸ್ ಅಂದರೆ ಸಖತ್ ಇಷ್ಟ, ಹಂಗಾಗಿ ಅಳಿಲೂ ನೋಡ್ಕೋತಾಯಿದ್ರು. ಅದೆಲ್ಲ ಆದಮೇಲೆ ನಮ್ಮ ಮನೆಯವ್ರು ಬಂದರು. ಸಂಜೆ ಅವ್ರ ಜೊತೆನೇ ನಾನು ಬಂದೆ. ಅವರು ನಾನೇ ಪೂಜೆ ಮಾಡ್ತೀನಿ, ಬೆಳಿಗ್ಗೆ ಪೂಜೆ ಮಾಡೋಕ್ಕಾಗಿಲ್ವಲ್ಲ ಅಂದರು ಅಂದ್ಬಿಟ್ಟು ಅವರು ಪೂಜೆ ಮಾಡ್ತಿದ್ರು. ನಾನು ಅಮ್ಮನ ಜೊತೆ ವೀಡಿಯೋ ಕಾಲಲ್ಲಿ ಮಾತಾಡಿಲ್ಲ ಅಂತ ವೀಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದೆ. ಅವರು ಬೆಳಿಗ್ಗೆ ಪೂಜೆ ಆಗಿರಲಿಲ್ಲ ಅಂತ ಈಗ ಅವರು ಮತ್ತೆ ತುಪ್ಪದ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾಯಿದ್ರು. ಮತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದರು. ಹಂಗಾಗಿ ನಾನು ಪಾಪು ಎಲ್ಲ ರೆಡಿ ಆದ್ವಿ. ಯಾಕಂದರೆ ಹೋದ ಶುಕ್ರವಾರ ಹೋಗೋಕ್ಕಾಗಿರಲಿಲ್ಲ. ಅವರು ಡ್ಯೂಟಿ ಮುಗಿಸ್ಕೊಂಡು ಲೇಟಾಗಿ ಬರೋದ್ರಿಂದ ಹೋಗೋಕ್ಕಾಗ್ತಾ ಇರಲಿಲ್ಲ. ಬಟ್ ಈ ಶುಕ್ರವಾರ ಬೇಗ ಬಂದಿದ್ರಲ್ಲ, ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೊರಟ್ವಿ. ಸಪ್ತಮಾತೃಕೆ ದೇವಸ್ಥಾನ ಇರೋದು ಇದು ಸ್ಟೇಜ್ ವಿಜಯನಗರಲ್ಲಿರೋದು. 7 ದೇವ್ರು ಇರೋ ದೇವಸ್ಥಾನ. ಹಂಗಾಗಿ ಈ ದೇವಸ್ಥಾನಕ್ಕೆ ಹೋಗೋಣ ಅಂತ ಫಸ್ಟೇ ನಾನು ಹೇಳಿದೆ. ಬಟ್ ತುಂಬ ರಶ್ ಇರುತ್ತೆ, ಬೇಡ ಅಂತ ಅಂದರು. ಬಟ್ ನಮ್ಮ ಆಂಟಿಗೆ ಫೋನ್ ಮಾಡಿದಾಗ ಅವ್ರು ಅದೇ ದೇವಸ್ಥಾನಕ್ಕೆ ಹೋಗಿದ್ರು. ವೀಡಿಯೋ ಕಾಲಲ್ಲಿ ತೋರಿಸಿದ್ರು, ಅಷ್ಟೊಂದೇನು ರಶ್ ಇಲ್ಲ ಅನ್ನಿಸ್ತು. ಹಂಗಾಗಿ ಇಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ರೋಡಲ್ಲಿ ಹೋಗ್ತಾ ಇದ್ದಾಗಲೇ ಅಷ್ಟೊಂದು ಜನ ಇದ್ದಾರೆ ಅಂದ್ಬಿಟ್ಟು ನಮ್ಮ ಮನೆಯವ್ರು ಸಖತ್ ರಶ್ ಇದೆ ಅಂತ ಹೇಳ್ತಾಯಿದ್ರು. ಅವ್ರಿಗೆ ದೇವಸ್ಥಾನದಕ್ಕೆಲ್ಲ ತುಂಬ ರಶ್ ಇದ್ದರೆ ಹೋಗೋದಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಆದರೂ ನನ್ನ ಫೋರ್ಸ್ ಮೇಲೆ ಅವರು ಬಂದ್ವಿ. ಬಟ್ ಅಲ್ಲಿಗೆ ಹೋದ್ಮೇಲಿಂದ ಆ ದೇವರ ಅಲಂಕಾರ ಇರ್ಬೋದು ಎಲ್ಲನೂ ನೋಡಿ ಎಷ್ಟು ಖುಷಿ ಆಯಿತು ಅಂದರೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸುತ್ತಲ್ಲ, ಆ ಥರ ಅನ್ನಿಸ್ತು. ತುಂಬ ಏನು ರಶ್ ಇರಲಿಲ್ಲ. ಅದಾದಮೇಲಿಂದ ದೇವ್ರ ಹತ್ರ ಹೋಗಿ ಮುಂದೆ ಒಂದು ದೇವ್ರು ಕೂರಿಸಿ ಅಲಂಕಾರ ಮಾಡಿದರು. ಹಿಂದೆ ಸಪ್ತಮಾತೃಕಾ ದೇವರು ಗಣಪತಿ ಮತ್ತು ಕಾಲಭೈರವೇಶ್ವರ ದೇವರಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ದೇವ್ರ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ಮತ್ತು ಇಲ್ಲಿ ಎಲ್ಲ ದೇವರ ಅವತಾರಗಳನ್ನೂ ಒಂದೊಂದು ವಿಗ್ರಹ ಇಟ್ಟಿದ್ದಾರೆ. ಮತ್ತು ಅದ್ರ ಮೇಲ್ಗಡೆ ಅದ್ರದ್ದು ಹೆಸ್ರುಗಳನ್ನ ಕೂಡ ಹಾಕಿದ್ದಾರೆ. ಎಷ್ಟು ನಿಯರ್ಲಿ ಒಂದು 50ಕ್ಕಿಂತ ಮೇಲೆ ಇರೋ ದೇವ್ರನ್ನ ಚಿಕ್ಕ ಚಿಕ್ಕ ವಿಗ್ರಹಗಳು, ಅದನ್ನೆಲ್ಲ ಹಾಕಿ ಅದರದ್ದು ಹೆಸ್ರುಗಳ್ನ ಕೂಡ ಹಾಕಿದ್ದಾರೆ. ಮತ್ತು ಬ್ಯಾಕ್ ಸೈಡಲ್ಲಿ ಈ ಥರ ಮರ ರೀತಿ ಮಾಡಿ ಗಣಪತಿ ಮತ್ತು ಶಿವ ಪಾರ್ವತಿ ಈ ಥರದ್ದು ಒಂದು ಸ್ಕ್ರಪ್ಚರ್ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನೀವೇನಾದರೂ ಈ ಕಡೆ ಸೈಡ್ ವಿಜಯನಗರ ಥರ್ಡ್ ಸ್ಟೇಜ್ ಕಡೆ ಇಲ್ಲ ಇಂಕಲ್ ಕಡೆ ಇದ್ದರೆ ಆ ದೇವಸ್ಥಾನಕ್ಕೆ ಒಂದ್ಸಲಿ ತಪ್ಪದೇನೆ ಹೋಗಿ, ತುಂಬ ಚೆನ್ನಾಗಿದೆ. ಅದಾದಮೇಲೆ ತುಂಬ ಚಳಿ ಇತ್ತು ಅಂದ್ಬಿಟ್ಟು ನಮ್ಮ ಮನೆಯವ್ರ ದೇವಸ್ಥಾನದಿಂದ ಬರ್ತಾ ಪಾನಿಪುರಿ ತಿನ್ನೋಣ ಅಂತ ಪಾನಿಪುರಿ ಕೊಡಿಸಿದ್ರು. ಹಂಗಾಗಿ ಪಾನಿಪುರಿ ತಿಂದ್ಕೊಂಡು ಮನೆಗೆ ಬರೋಷ್ಟ್ರಲ್ಲಿ ಮಳೆ ಜೋರಾಗಿ ಬಂತು. ಹಾಗಾಗಿ ಸ್ವಲ್ಪ ಒದ್ದೆ ಆದ್ವಿ. ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.